ಸೇಡಿಗೆ ಸೇಡೆಂಬ ಈ ಗಾಯಗೊಂಡ ಗಂಡ ಸರ್ಪದರೆ ತುಳಿಯಲು ಬಂದ ಆ ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಹೊಟ್ಟಗುಣ. ಬಟ್ ನಾನು ಚಿಕ್ಕವನಿರುವಾಗ ನನ್ನ ಮಾತಾಪಿತರ ಕೊಂದ ತಪ್ಪಿದ ಪುಣ್ಯಗಳ್ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಪುಡ ಸಮೇತ ಕತ್ತರಿಸಿ ರಂಗಿ ನೀರು ಕುಡಿದಾಗಲೇ 15 ವರ್ಷಗಳಿಂದ ಈ ಅಗ್ನಿದೇವನ ಹೊಟ್ಟೆಯಲ್ಲಿ ಹೊರೆತ್ತಿರುವ ಸೇಡಿನ ಕೆಂಡ ಅನ್ನುತ್ತದೆ. ಈ ಅಗ್ನಿದೇವನ ಕೆಲಸಕ್ಕೆ ಯಾವನಾದರೂ ಪುಂಡ ಪೋಕೋರನ ಅಡ್ಡ ಬಂದರೆ ಅವರನ್ನು ಹಸಿಮಾಂಸದ ಕುರಿಯನ್ನೇ ಹರಿದು ತಿನ್ನಂತೆ ಕೇಂದ್ರ ತೆಗೆದಾಗಲೇ ನಾ ಮಾಡಿದ ಪ್ರತಿಜ್ಞೆ ಪೂರ್ತಿಗೊಳ್ಳುತ್ತದೆ. ಅಲ್ಲಿಯವರೆಗೆ ನನಗೆ ನಿದ್ದೆ ಇಲ್ಲ, ನೀರಡಕೆ ಇಲ್ಲ, ಹಸಿವಂತೂ ಇಲ್ಲವೇ ಇಲ್ಲ. ಕಲ್ಲ ಮಲ್ಲ ಬೇಗ ಪತ್ತೆ ಹಚ್ಚಲಿ. ನನ್ನ ಮಾತಾಪಿತರ ಕೊಂದ ಕೊಪ್ಪಿದ ಕುಣ್ಣಿಗಳು ಯಾರೆಂದು ಕಾಳಿಗೆ ಈ ಕಾಳಿಗೆ ಹೋಗಿ ಅವರನ್ನು ಪತ್ತೆ ಹಚ್ಚಿ ಅವರ ಹಸಿ ಮಾಂಸವನ್ನು ರಾಜ ಮುದ್ದೆಯಂತೆ ತಿನ್ನಿವೆ. ಅವರ ಹಸಿ ಮಾಂಸದ ಮುದ್ದೆಯನ್ನಷ್ಟೇ ಅಲ್ಲಲೇ ಕಲ, ಅವರನ್ನು ಅನುಮಾನವಾಗಿ ಕತ್ತರಿಸಿ ಅವರ ಬಿಸಿ ರಕ್ತ ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು. ನಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡಿ ಆತಂಕ ಮಾಡಿದರೆ ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿ ನಮ್ಮ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡು ಬರ್ತೇವೆ. ಶಾಬಾಷ್ ಮಲ್ಲ, ಶಾಬಾಷ್. ನಿನ್ನಂತ ನೀ ಎತ್ತಿನ ಬಲಗೈ ಬಂಟರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚೊಕ್ಕೆವನ್ನೇ ಚದುರಿಸಿ ತೇಜ ಪುಂಜವನ್ನೇ ಹಾರಿಸಿ ಅರಿದು ಹತ್ತಿಗೆ ಹಾಕುವೆ ನಮಗೆ ಎದುರಾದ ವೈರ್ಯ ಶಿರವನ್ನ. ಒಂದು ವೇಳೆ ಕೆಟ್ಟವನೆಂದು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಅವನನ್ನು ಬೆಳಗುವ ಸೂರ್ಯನಾಗಿ ಹುಡುಕಿ ಹೋಗಲೇ ಬಿಡುವೆ. ಕಲ್ಲ ಮಲ್ಲ ಜಳಿ ನಿಮ್ಮ ಹತ್ರ ಇರುವಾಗ ಏನೇ ಕೆಲಸ ಕೊಟ್ಟರು ಅದು ಸಕ್ಸಸ್ ಮಾಡ್ಕೊಂಡು ಬರುತ್ತೇವೆ. ಮೆಚ್ಚಿದೆ ಕಲ್ಲ, ಮೆಚ್ಚಿದೆ. ಈ ನಿನ್ನ ಎದೆ ಗೌರಿಕೆ ಗಂಡು ಮಾತಿಗೆ ಲೇ ಮಕ್ಕಳ್ರು, ಇನ್ನು ಮುಂದೆ ನೀವು ತೋಳು ಈ ತೋಳ ಪಾತಾಳದಲ್ಲಿ ಅಡಿಗೆ ಕೂತಿದ್ದರು ನಿಮ್ಮನ್ನು ಹುಡುಕಿ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಾಂಗವನ್ನು ವಿಂಗಡಿಸಿ ನರಕದ ನಾಯಿಗೆ ಹಾಕದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅವತಾರದ ಪುರುಷ ಅಗ್ನಿದೇವನೇ ಅಲ್ಲ. ನಮಸ್ಕಾರ.